ಇನ್ನು ಸಿಎಂ ನೇತೃತ್ವದಲ್ಲಿ ಇವತ್ತು ವಿಶೇಷ ಸಂಪುಟ ಸಭೆ ನಡೆಯುತ್ತೆ. ಸಿಎಂ ನೇತೃತ್ವದ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುವಂತಹ ಸಂಪುಟ ಸಭೆ. ಈಗಾಗಲೇ ಸಲ್ಲಿಕೆ ಆಗಿರುವಂತಹ ಜಾತಿ ಗಣತಿ ಸಮೀಕ್ಷಾ ವರದಿ, ಹಿಂದುಳಿದ ವರ್ಗಗಳ ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಇದು. ಜಾತಿ ಗಣತಿಯ ಮರು ಸಮೀಕ್ಷೆಯ ಬಗ್ಗೆ ಇವತ್ತು ಚರ್ಚೆ ಆಗತ್ತೆ. ಮರು ಸಮೀಕ್ಷೆಯ ರೂಪುರೇಷೆ, ಮರು ಸಮೀಕ್ಷೆ ಅವಧಿ ಎಲ್ಲದರ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗತ್ತೆ. ಜೊತೆಗೆ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಹೈಕಮಾಂಡ್ ಸಂದೇಶವನ್ನ ಸಚಿವರಿಗೆ ತಿಳಿಸಲಿದ್ದಾರೆ ಸಿಎಂ. ಮರು ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆಸುವ ಬಗ್ಗೆ ಇವತ್ತು ಮಾತುಕತೆ ಆಗುತ್ತೆ. ನೋಡಿ, ಈಗಾಗಲೇ ಏನು ಜಾತಿ ಗಣತಿ ಸಮೀಕ್ಷಾ ವರದಿ ಬಂದಿತ್ತು, ಅದ್ರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬಂದಿತ್ತು. ಹೀಗಾಗಿ ಮತ್ತೆ ಸಮೀಕ್ಷೆಯನ್ನ ಮಾಡಬೇಕಾಗತ್ತೆ. ಹೀಗಾಗಿ ಕುರಿತಂತೆ ಇವತ್ತು ಸಭೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗಾಗಲೇ ಬಂದಂತಹ ಜಾತಿ ಗಣತಿ ಬಗ್ಗೆ ಬಹಳಷ್ಟು ಭಿನ್ನಾಭಿಪ್ರಾಯ ಇತ್ತು. ಹೀಗಾಗಿ ಮತ್ತೆ ಮರು ಸಮೀಕ್ಷೆಯನ್ನ ನಡೆಸಬೇಕು ಅನ್ನುವಂತಹ ಒತ್ತಾಯ ಕೂಡ ದೊಡ್ಡ ಮಟ್ಟದಲ್ಲೇ ಕೇಳಿ ಬಂದಿತ್ತು. ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗತ್ತೆ ಪ್ರಸನ್ನ? ಮತ್ತು ನಾಗರಾಜ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಕ್ಯಾಬಿನೆಟ್ ಸಭೆ ನಿಗದಿಯಾಗಿದೆ. ಇದು ವಿಶೇಷವಾಗಿ ಜಾತಿ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಅಂತ ಕರೆದಿರುವಂತಹ ವಿಶೇಷ ಸಚಿವ ಸಂಪುಟ ಸಭೆ. ಈ ಒಂದು ಸಭೆಯಲ್ಲಿ ಇದೀಗ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿ ಮರು ಸಮೀಕ್ಷೆಯನ್ನ ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಸರ್ಕಾರ ಮರು ಸಮೀಕ್ಷೆಯನ್ನ ಮಾಡೋದಕ್ಕೂ ಕೂಡ ಇವತ್ತು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅಧಿಕೃತವಾಗಿ ಇವತ್ತೇ ಆದೇಶ ಹೊರಡಿಸುವ ಅನ್ನುವಂಥದ್ದು ಇದೀಗ ಇರುವಂತಹ ಒಂದಷ್ಟು ಸಹಜವಾದಂತಹ ಕುತೂಹಲ. ಜೊತೆಗೆ ಜಾತಿ ಜನಗಣತಿಯನ್ನ ಯಾರೆಲ್ಲ ಸಚಿವರು ವಿರೋಧಿಸಿದ್ರು ಮತ್ತು ಹೈಕಮಾಂಡ್ ದೆಹಲಿಗೆ ಮುಖ್ಯಮಂತ್ರಿಗಳು ಹೋದಂತ ಸಂದರ್ಭದಲ್ಲಿ ಯಾವ ಸಂದೇಶವನ್ನ ಕೊಟ್ಟಿದೆ, ಮರು ಸಮೀಕ್ಷೆಯನ್ನ ಮಾಡೋದೇ ಆದ್ರೆ ಈಗ ಆಗಿರುವಂತಹ ವರದಿಗಳನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕಾ ಅಥವಾ ಅದನ್ನ ತಾತ್ವಿಕವಾಗಿ ಮಾತ್ರ ಒಪ್ಪಿಕೊಂಡು ಅದರ ಡಾಟಾವನ್ನ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಸಮೀಕ್ಷೆಯಲ್ಲೂ ಕೂಡ ಆ ಅಂಶಗಳನ್ನ ಬಳಸ್ಕೊಳ್ಬೇಕಾ? ಮರು ಸಮೀಕ್ಷೆಯನ್ನ ಮಾಡಿಸೋದೇ ಆದ್ರೆ ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕು. ಸರಿಸುಮಾರು 6 ಕೋಟಿಗೂ ಹೆಚ್ಚು ಮಂದಿ ಕರ್ನಾಟಕದಲ್ಲಿ ಜನವಸತಿ ಇರುವಂತಹ ಕಾರಣಕ್ಕೋಸ್ಕರ ಆ ಎಲ್ಲರ ಮನೆಗಳಿಗೂ ಕೂಡ ಹೋಗೋದಕ್ಕೆ ಒಂದಷ್ಟು ಕಾಲಾವಕಾಶ ಹೆಚ್ಚಿನ ಬೇಕಾಗುತ್ತೆ. 30 ದಿನಗಳು ಅಥವಾ 60 ದಿನಗಳು ಕಾಲಾವಕಾಶ ಸಾಕಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವರು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದರ ಆಧಾರದ ಮೇಲೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಮತ್ತು ಈ ಹಿಂದೆ ಹಿಂದುಳಿದ ವರ್ಗ ಕೊಟ್ಟಂತಹ ಜಾತಿ ಗಣತಿಯ ವರದಿಯಲ್ಲಿ ಮೀಸಲಾತಿ ಹೆಚ್ಚಳವಾದ ಶಿಫಾರಸನ್ನ ಮಾಡಲಾಗಿತ್ತು. ಅಂದ್ರೆ ಒಬಿಸಿ ವರ್ಗಕ್ಕೆ 51% ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥದ್ದು ಆ ವರದಿಯಲ್ಲಿ ಉಲ್ಲೇಖ ಆಗಿದ್ದಂತ ಅಂಶ. ಈಗ ಹೊಸದಾಗಿ ಸಮೀಕ್ಷೆಯನ್ನ ಮಾಡಿದ್ದೆ ಆದ್ರೆ ಅದರಲ್ಲೂ ಕೂಡ ಮೀಸಲಾತಿ ಹೆಚ್ಚಳದ ಪ್ರಮಾಣದ ಬಗ್ಗೆ ಉಲ್ಲೇಖ ಮಾಡಬೇಕಾ ಅನ್ನೋ ಬಗ್ಗೆ ಕೂಡ ಒಂದು ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ಮತ್ತೊಮ್ಮೆ ನಡೀಬಹುದು. ಈಗ ಇರುವಂತಹ ಸಮೀಕ್ಷೆಯನ್ನ ನಾವು ತಾತ್ವಿಕವಾಗಿ ಒಪ್ಕೊಂಡು ಮತ್ತೆ ಸಮೀಕ್ಷೆ ಮಾಡಬೇಕು ಅಂದ್ರೆ ಈ ಹಿಂದಿನ ಸಮೀಕ್ಷೆ ಸರಿ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಅರ್ಥ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ವಿವೇಚನೆಗೆ ಎಲ್ಲವನ್ನು ಕೂಡ ಸಚಿವರು ಬಿಡುವಂತ ಸಾಧ್ಯತೆಗಳಿದಾವೆ. ಮಧು ನಾಗರಾಜ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.